ಸಂಡೂರಿನಲ್ಲಿ ಮೈನಿಂಗ್ ಡಸ್ಟ್ಗೆ ಅನಾರೋಗ್ಯದ ಭೀತಿ ಈಗ ಶುರುವಾಗ್ತಾ ಇದೆ. ಮೈನಿಂಗ್ ಲಾರಿಗಳಿಂದ ಧೂಳು, ಜನರಿಂದ ಕಿಡಿ ಶಾಪ ಹಾಕಲಾಗ್ತಾ ಇದೆ. ಯಶವಂತ ನಗರ ರಸ್ತೆ ಅಂಕಮನಾಳ ಮೈನಿಂಗ್ ಡಸ್ಟ್ ಲಾರಿ ಹಿಂದೆ ಬೈಕ್ ಓಡಿಸಲು ಆತಂಕ, ಅಪಘಾತದ ಭೀತಿ ಕೂಡ ಎದುರಾಗ್ತಾ ಇದೆ. ಮಳೆ ಬಂದರೆ ಜನರಿಗೆ ಕೆಸರು ಮಿಶ್ರಿತ ನೀರು, ಅದರ ಎಫೆಕ್ಟ್ ನಿತ್ಯ ನರಕಯಾತನೆಯನ್ನು ಸಂಡೂರು ಜನ ಅನುಭವಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನೋಡಿ ದೃಶ್ಯಾವಳಿಗಳಲ್ಲಿ, ಧೂಳು, ಬಿಸಿಲಿದ್ರೆ ಧೂಳು, ಮಳೆ ಬಂದರೆ ಕೆಸರಿನ ನೀರು. ಜನಕ್ಕೆ ಅನಾರೋಗ್ಯದ ಭೀತಿ ಈಗ ಎದುರಾಗಿದೆ. ಯಶವಂತ ನಗರ ರಸ್ತೆ ಅಂಕಮನಾಳ ಮೈನಿಂಗ್ ಡಸ್ಟ್, ಇದನ್ನು ಡೈಲಿ ಈ ಡಸ್ಟನ್ನ ಕುಡ್ಕೊಂಡೇ ಹೋಗಬೇಕು ರಸ್ತೆಯಲ್ಲಿ. ದ್ವಿಚಕ್ರ ವಾಹನದಲ್ಲಿ ಅಂತ ಹೋದರೂ ದೇವರೇ ಕಾಪಾಡಬೇಕು. ಆ ರೀತಿಯಾದಂಥ ಪರಿಸ್ಥಿತಿ ಈಗ ಇಲ್ಲಿ ಬಂದಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಾನಂದ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಬಿಸಿಲು ಬಂದರೆ ಧೂಳು, ಮಳೆ ಆದರೆ ಕೆಸರು ಮಿಶ್ರಿತ ನೀರು. ಜನ ಹೇಗೆ ಓಡಾಡಬೇಕು ಈ ರಸ್ತೆನಲ್ಲಿ? ಮಧುಸೂದನ್, ಮುಖ್ಯವಾಗಿ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚವಾಗಿ ಈಗ ಮೈನಿಂಗ್ ನಡೀತಾ ಇರುವಂತದ್ದು. ಹಾಗಾಗಿ ಒಂದಷ್ಟು ಗ್ರಾಮಗಳು ಸಂಪೂರ್ಣವಾಗಿ ಈಗ ನಲಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಅಂದ್ರೆ ಲಾರಿಗಳ ಹಿಂದೆ ಬರ್ತಕ್ಕಂಥ ಏನು ಧೂಳಿದೆ ಅದು ಸಾಕಷ್ಟು ಜನರ ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ಮತ್ತೊಂದೆಡೆ ಬೈಕ್ ಸವಾರರು ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ. ಹಾಗಾಗಿ ಒಂದಷ್ಟು ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಳಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಸ್ಥಳೀಯರು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇದ್ದಾರೆ. ಕಳೆದ 2-3 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಲಾರಿಗಳ ಓಡಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಏನ್ ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ಕೆಸರು ಮಿಶ್ರಿತ ನೀರು ಏನು ಹೆಚ್ಚುವಂತ ಒಂದು, ಅಂದ್ರೆ ಆ ಲಾರಿಗಳ ಹಿಂದೆ ಹೆಚ್ಚುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಬಸ್ ನಲ್ಲಿ ಹೋಗ್ತಕ್ಕಂತ ಏನು ಪ್ರಯಾಣಿಕರಿದ್ದಾರೆ ಅವ್ರಿಗೂ ಅಂದ್ರೆ ಕಿಟಕಿ ಪಕ್ಕದಲ್ಲಿ ಕೂರ್ತಕ್ಕಂಥ ಏನು ಪ್ರಯಾಣಿಕರಿರ್ತಾರೆ ಅವ್ರಿಗೂ ಕೂಡ ರಾಚುವಂತ ಒಂದು ಕೆಲಸ ಆಗ್ತಾ ಇದೆ. ಇದನ್ನ ಜನಪ್ರತಿನಿಧಿಗಳು ಕೂಡ ಕ್ರಮಕ್ಕೆ ಮುಂದಾಗಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳು ಈ ಒಂದು ಸಮಸ್ಯೆಯನ್ನ ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಂಡೂರು ಭಾಗ ಆಗಿರ್ಬೋದು, ಜೊತೆಗೆ ಯಶವಂತಪುರ ರಸ್ತೆ ಸೇರಿದಂತೆ ಅಂಕಮನಾಳ ಏನ್ ಗ್ರಾಮ ಇದೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮೈನಿಂಗ್ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ನಿತ್ಯ ಸಾವಿರಾರು ಲಾರಿಗಳು ಓಡಾಟವನ್ನ ಮಾಡ್ತವೆ. ಹಾಗಾಗಿ ಒಂದಷ್ಟು ಜನದ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಉದ್ಭವ ಆದ್ರೆ, ಮತ್ತೊಂದೆಡೆ ಧೂಳಿನ ಕಿರಿಕಿರಿ ಏನಿದೆ ಇದು ಸಾಕಷ್ಟು ಜನರಿಗೂ ಕೂಡ ಆತಂಕ ಶುರುವಾಗಿರುವಂತದ್ದು. ಮತ್ತೊಂದೆಡೆ ಏನು ತಗ್ಗು ಪ್ರದೇಶ ಗ್ರಾಮಗಳಿಗೂ ಕೂಡ ಸಾಕಷ್ಟು ಧೂಳಿನ ಪ್ರಮಾಣ ಹೆಚ್ಚಾಗ್ತಿರುವಂತದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಏನು ಜಮೀನುಗಳಿದಾವೆ ಆ ಬೆಳೆಗಳ ಮೇಲೆ ಸಂಪೂರ್ಣವಾಗಿ ಧೂಳು ಬೀಳೋದ್ರಿಂದ ಆ ಬೆಳೆಗಳು ಕೂಡ ಅರ್ಧ ಹಂತದಲ್ಲೇ ಈಗ ನಾಶ ಆಗ್ತಿರುವಂತದ್ದು. ಜೊತೆಗೆ ಕುಡಿಯುವ ನೀರಿನಲ್ಲೂ ಕೂಡ ಧೂಳು ಮಿಶ್ರಣ ಆಗ್ತಾ ಇದೆ. ಹಾಗಾಗಿ ಒಂದಷ್ಟು ಜನರಿಗೆ ಈಗ ಆರೋಗ್ಯ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಅದರಲ್ಲೂ ಕೂಡ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಈಗಾಗಲೇ ಏನು ಬಳ್ಳಾರಿ ಸಂಸದ ತುಕಾರಾಂ ಅವರು ಕೂಡ ಸಾಕಷ್ಟು ನಾವು ಅಭಿವೃದ್ಧಿಯನ್ನ ಮಾಡ್ತೇವೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಈ ಕುರಿತಾಗಿ ಮನವಿಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದ್ರವರೆಗೂ ಕಾರ್ಯರೂಪಕ್ಕೂ ಬಂದಿಲ್ಲ. ಹಾಗಾಗಿ ಬಳ್ಳಾರಿ ಸೇರಿದಂತೆ ಒಟ್ಟು ಅಂದ್ರೆ ಸಂಡೂರಿನಲ್ಲಿ ಬಹುತೇಕ ಅಂದ್ರೆ ಸುಮಾರು 10ಕ್ಕೂ ಹೆಚ್ಚುಗಳಿಗೆ ಹಳ್ಳಿಗಳಿದ್ದಾವೆ. ಆ ಒಂದು ಹಳ್ಳಿಗಳಿಗೆ ಈಗ ಧೂಳಿನ ಏನು ವಿಪರೀತ ಧೂಳು ಸಾಕಷ್ಟು ಜನರ ಆರೋಗ್ಯಕ್ಕೂ ತೊಂದರೆ ಮಾಡಿದೆ. ಜೊತೆಗೆ 10ರಿಂದ ಅಪಘಾತಗಳ ಸಂಖ್ಯೆಗಳು ಹೆಚ್ಚಾಗಿದೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅನ್ನುವಂಥದ್ದು ಕೂಡ ಈಗ ಸಂಡೂರಿನ ಜನರ ಒತ್ತಾಯ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವಾನಂದ್ ನಿಮ್ಮ ಮಾಹಿತಿಗೆ.